ಇಲ್ಲಿ ಸಿಟಿ ರವಿ ಪರವಾಗಿ ವಾದ ಮಾಡಿದಂತ ಎಂಬಿ ಜಿರ್ಲಿ ವಕೀಲರ ನಮ್ಮ ಜೊತೆಗಿದ್ದಾರೆ. ಸರ್, ಏನ್ ವಾದ ಮಾಡಿದ್ರು? ನಿನ್ನೆ ರಾತ್ರಿ ಯಾಕೆ ಪೊಲೀಸರು ಅವ್ರನ್ನ ರಾಮದುರ್ಗ ಏನು ಧಾರವಾಡ ಗಡಿ ಭಾಗ ಕರ್ಕೊಂಡು ಹೋಗಿದ್ರು? ಅವರು ಸಿಟಿ ರವಿ ಅವರೇ ಓಪನ್ ಕೋರ್ಟ್ನಲ್ಲಿ ಇದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು ಸರ್. ಇಡೀ ರಾತ್ರಿ ಅವರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದು, ಒಂಥರ ಭಯ ಹುಟ್ಟಿಸೋ ರೀತಿಯಲ್ಲಿ ಅವರನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಮೊದಲು ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು, ನಂತರದಲ್ಲಿ ಎಲ್ಲೋ ಬೈಲೊಂಗಲ್ಕ್ ಅಂತ ಹೇಳಿದ್ರು, ಲೋಕಾಪುರ ಅಂತ ಹೇಳಿದ್ರು, ಯರಗಟ್ಟಿ, ರಾಮದುರ್ಗ, ಧಾರವಾಡ ಭಾಗದಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ರು. ಅವ್ರ ಮೇಲೆ ತಲೆಗೆ ಪೆಟ್ಟು ಬಿದ್ದಿದೆ ಅವರಿಗೆ. ಅದನ್ನು ಸರಿಯಾಗಿ ಅವರಿಗೆ ಹೆಲ್ತ್ ಕೇರ್ ಕೊಟ್ಟಿಲ್ಲ. ಅದನ್ನೆಲ್ಲೋ ರಾಮದುರ್ಗ ಪೊಲೀಸ್ ಸ್ಟೇಷನ್ದಲ್ಲಿ ಯಾರೋ ಒಬ್ಬರು 200 ನರ್ಸನ್ನು ಕರೆದು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡಿದ್ರಂತೆ. ಅವರಿಗೆ ಇಡೀ ರಾತ್ರಿ ಒಂಥರ ಜೀವದ ಬೆದರಿಕೆ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಅವ್ರನ್ನ ನಡೆಸ್ಕೊಂಡಿದ್ದಾರೆ. ಈವನ್ ದೇ ಹ್ಯಾವ್ ನಾಟ್ ಪ್ರೊವೈಡೆಡ್ ಇಮ್ ಪ್ರಾಪರ್ ಫುಡ್ ಆಲ್ಸೋ, ಈವನ್ ದೇ ಹ್ಯಾವ್ ನಾಟ್ ಆಫರ್ಡ್ ಇಮ್ ಫುಡ್. ಅದನ್ನು ಹೇಳ್ತಾ ಇದ್ರು. ಇವಾಗ ಶ್ರೀವಿಂಗ್ ಆ ರೀತಿಯಾದಂಥ ಒಂದು ಮಾನಸಿಕ ಸ್ಥಿತಿ ನಾವು ಯಾವ ಕಾಲದಲ್ಲಿ ಇದ್ದೀವಿ. ಈವನ್ ಇನ್ ಮರ್ಡರ್ ಕೇಸಸ್ ಆಲ್ಸೋ ಒಬ್ಬ ಮನುಷ್ಯನನ್ನು ಅರೆಸ್ಟ್ ಮಾಡಿದರೆ 1 ತಾಸೋ 2 ತಾಸೋ 3 ತಾಸಿನಲ್ಲಿ ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಆ ರೀತಿಯೂ ಆಗಿಲ್ಲ. ಮತ್ತೆ ಕೋರ್ಟ್ನವ್ರು ಹೇಳಿದ್ರು, ಇಲ್ಲ ಇದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡಿಬೇಕು ಅಂತಲೂ ಹೇಳಿದ್ರು ಅವರು. ಹೌದು, ಅಲ್ಲೇ ನಡೆಯುತ್ತೆ. ಮತ್ತೆ ಅವರು ಇಲ್ಲ ನಾನು ಅಲ್ಲಿಗೆ ಕಳಿಸ್ತೀನಿ ಅನ್ನುವಂಥ ಮಾತು ಬಂತು. ಅಲ್ಲೇ ನೀವು ಬೇಲ್ ಕೇಳ್ಬೋದು ಅಂತ ನಾನು ಹೇಳಿದೆ. ನಿಮಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ FIR ಅನ್ನು ಸ್ವೀಕಾರ ಮಾಡೋ ಅಧಿಕಾರ ಇದೆ, ಕಮಿಟಲ್ ಮಾಡೋ ಅಧಿಕಾರ ಇದೆ. ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಅಂಡರ್ ಥ್ರೆಟ್. ಇಂಥ ಸಮಯದಲ್ಲಿ ನಾವೇ ಬೇಕಾದರೆ ಅವ್ರ ಮುಂದೆ ಹೋಗಿ ಹಾಜರಾಗ್ತೀವಿ. ಮೊದಲು ಬೇಲ್ ಕೊಡಿ ಅನ್ನುವಂಥ ಒಂದು ಭಿನ್ನವನ್ನು ಬೇಡಿಕೆಯನ್ನು ಕೋರ್ಟ್ ಮುಂದೆ ಇಟ್ಟಿದ್ದೀವಿ. ಇವತ್ತು ಆರ್ಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ. ಅಂದ್ರೆ ಹಿರಿಯ ವಕೀಲ ಎಂಬಿ ಜಿರ್ಲಿ ಹೇಳ್ತಕ್ಕಂಥದ್ದು ಏನು ಸಿಟಿ ರವಿ ಮೇಲೆ ರಾತ್ರಿ ಹಲ್ಲೆ ಆಗಿದೆ ಮತ್ತು ಹಲ್ಲೆ ಎತ್ತಾಗಿರ್ತಕ್ಕಂಥದ್ದು ಮತ್ತು ಆರೋಗ್ಯ ಸರಿ ಇಲ್ಲ ಕಾರಣ ಕೊಟ್ಟು ನಾವು ಈಗ ಕೋರ್ಟ್ ನಲ್ಲಿ ವಾದವನ್ನ ಸಲ್ಲಿಸಿದ್ದೇವೆ. ಮಧ್ಯಾಹ್ನ ಏನಾಗುತ್ತೆ ನೋಡ್ಬೇಕಂತಕ್ಕಂಥ ಕಾದ್ ನೋಡ್ಬೇಕು ಅಂತಕ್ಕಂಥದ್ದು ಅವರ ಹೇಳಿಕೆ ಆಗಿದೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇಲ್ಲಿ ಸಿಟಿ ರವಿ ಪರವಾಗಿ ವಾದ ಮಾಡಿದಂತ ಎಂಬಿ ಜಿರ್ಲಿ ವಕೀಲರ ನಮ್ಮ ಜೊತೆಗಿದ್ದಾರೆ. ಸರ್, ಏನ್ ವಾದ ಮಾಡಿದ್ರು? ನಿನ್ನೆ ರಾತ್ರಿ ಯಾಕೆ ಪೊಲೀಸರು ಅವ್ರನ್ನ ರಾಮದುರ್ಗ ಏನು ಧಾರವಾಡ ಗಡಿ ಭಾಗ ಕರ್ಕೊಂಡು ಹೋಗಿದ್ರು? ಅವರು ಸಿಟಿ ರವಿ ಅವರೇ ಓಪನ್ ಕೋರ್ಟ್ನಲ್ಲಿ ಇದರ ಬಗ್ಗೆ ಸ್ಟೇಟ್ಮೆಂಟ್ ಮಾಡಿದ್ರು ಸರ್. ಇಡೀ ರಾತ್ರಿ ಅವರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗೋದು, ಒಂಥರ ಭಯ ಹುಟ್ಟಿಸೋ ರೀತಿಯಲ್ಲಿ ಅವರನ್ನು ಬೇರೆ ಬೇರೆ ಕಡೆ ಕರ್ಕೊಂಡು ಹೋಗಿದ್ದಾರೆ. ಮೊದಲು ಖಾನಾಪುರಕ್ಕೆ ಕರ್ಕೊಂಡು ಹೋದ್ರು, ನಂತರದಲ್ಲಿ ಎಲ್ಲೋ ಬೈಲೊಂಗಲ್ಕ್ ಅಂತ ಹೇಳಿದ್ರು, ಲೋಕಾಪುರ ಅಂತ ಹೇಳಿದ್ರು, ಯರಗಟ್ಟಿ, ರಾಮದುರ್ಗ, ಧಾರವಾಡ ಭಾಗದಲ್ಲಿ ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ರು. ಅವ್ರ ಮೇಲೆ ತಲೆಗೆ ಪೆಟ್ಟು ಬಿದ್ದಿದೆ ಅವರಿಗೆ. ಅದನ್ನು ಸರಿಯಾಗಿ ಅವರಿಗೆ ಹೆಲ್ತ್ ಕೇರ್ ಕೊಟ್ಟಿಲ್ಲ. ಅದನ್ನೆಲ್ಲೋ ರಾಮದುರ್ಗ ಪೊಲೀಸ್ ಸ್ಟೇಷನ್ದಲ್ಲಿ ಯಾರೋ ಒಬ್ಬರು 200 ನರ್ಸನ್ನು ಕರೆದು ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡಿದ್ರಂತೆ. ಅವರಿಗೆ ಇಡೀ ರಾತ್ರಿ ಒಂಥರ ಜೀವದ ಬೆದರಿಕೆ ಆಗಿದೆ ಅನ್ನೋ ರೀತಿಯಲ್ಲಿ ಅವರು ಕೂಡ ಅವ್ರನ್ನ ನಡೆಸ್ಕೊಂಡಿದ್ದಾರೆ. ಈವನ್ ದೇ ಹ್ಯಾವ್ ನಾಟ್ ಪ್ರೊವೈಡೆಡ್ ಇಮ್ ಪ್ರಾಪರ್ ಫುಡ್ ಆಲ್ಸೋ, ಈವನ್ ದೇ ಹ್ಯಾವ್ ನಾಟ್ ಆಫರ್ಡ್ ಇಮ್ ಫುಡ್. ಅದನ್ನು ಹೇಳ್ತಾ ಇದ್ರು. ಇವಾಗ ಶ್ರೀವಿಂಗ್ ಆ ರೀತಿಯಾದಂಥ ಒಂದು ಮಾನಸಿಕ ಸ್ಥಿತಿ ನಾವು ಯಾವ ಕಾಲದಲ್ಲಿ ಇದ್ದೀವಿ. ಈವನ್ ಇನ್ ಮರ್ಡರ್ ಕೇಸಸ್ ಆಲ್ಸೋ ಒಬ್ಬ ಮನುಷ್ಯನನ್ನು ಅರೆಸ್ಟ್ ಮಾಡಿದರೆ 1 ತಾಸೋ 2 ತಾಸೋ 3 ತಾಸಿನಲ್ಲಿ ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಆ ರೀತಿಯೂ ಆಗಿಲ್ಲ. ಮತ್ತೆ ಕೋರ್ಟ್ನವ್ರು ಹೇಳಿದ್ರು, ಇಲ್ಲ ಇದನ್ನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಡಿಬೇಕು ಅಂತಲೂ ಹೇಳಿದ್ರು ಅವರು. ಹೌದು, ಅಲ್ಲೇ ನಡೆಯುತ್ತೆ. ಮತ್ತೆ ಅವರು ಇಲ್ಲ ನಾನು ಅಲ್ಲಿಗೆ ಕಳಿಸ್ತೀನಿ ಅನ್ನುವಂಥ ಮಾತು ಬಂತು. ಅಲ್ಲೇ ನೀವು ಬೇಲ್ ಕೇಳ್ಬೋದು ಅಂತ ನಾನು ಹೇಳಿದೆ. ನಿಮಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ FIR ಅನ್ನು ಸ್ವೀಕಾರ ಮಾಡೋ ಅಧಿಕಾರ ಇದೆ, ಕಮಿಟಲ್ ಮಾಡೋ ಅಧಿಕಾರ ಇದೆ. ಲಿಬರ್ಟಿ ಆಫ್ ಎ ಹ್ಯೂಮನ್ ಬೀಯಿಂಗ್ ಈಸ್ ಅಂಡರ್ ಥ್ರೆಟ್. ಇಂಥ ಸಮಯದಲ್ಲಿ ನಾವೇ ಬೇಕಾದರೆ ಅವ್ರ ಮುಂದೆ ಹೋಗಿ ಹಾಜರಾಗ್ತೀವಿ. ಮೊದಲು ಬೇಲ್ ಕೊಡಿ ಅನ್ನುವಂಥ ಒಂದು ಭಿನ್ನವನ್ನು ಬೇಡಿಕೆಯನ್ನು ಕೋರ್ಟ್ ಮುಂದೆ ಇಟ್ಟಿದ್ದೀವಿ. ಇವತ್ತು ಆರ್ಡರ್ ಮಾಡ್ತೇವೆ ಅಂತ ಹೇಳಿದ್ದಾರೆ, ನೋಡೋಣ ಏನಾಗುತ್ತೆ. ಅಂದ್ರೆ ಹಿರಿಯ ವಕೀಲ ಎಂಬಿ ಜಿರ್ಲಿ ಹೇಳ್ತಕ್ಕಂಥದ್ದು ಏನು ಸಿಟಿ ರವಿ ಮೇಲೆ ರಾತ್ರಿ ಹಲ್ಲೆ ಆಗಿದೆ ಮತ್ತು ಹಲ್ಲೆ ಎತ್ತಾಗಿರ್ತಕ್ಕಂಥದ್ದು ಮತ್ತು ಆರೋಗ್ಯ ಸರಿ ಇಲ್ಲ ಕಾರಣ ಕೊಟ್ಟು ನಾವು ಈಗ ಕೋರ್ಟ್ ನಲ್ಲಿ ವಾದವನ್ನ ಸಲ್ಲಿಸಿದ್ದೇವೆ. ಮಧ್ಯಾಹ್ನ ಏನಾಗುತ್ತೆ ನೋಡ್ಬೇಕಂತಕ್ಕಂಥ ಕಾದ್ ನೋಡ್ಬೇಕು ಅಂತಕ್ಕಂಥದ್ದು ಅವರ ಹೇಳಿಕೆ ಆಗಿದೆ. ಕ್ಯಾಮರಾಮನ್ ರವಿ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.